ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವ್ರ ವಾಕ್ಯ ಕೀರ್ತನೆಗಳು 80ನೇ ಅಧ್ಯಾಯ 19ನೇ ವಾಕ್ಯ. ಸೇನಾಧೀಶ್ವರ ಯೆಹೋವ ದೇವರೇ, ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೆ ಏರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವ್ರ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸೇನಾಧೀಶ್ವರ ಯೆಹೋವ ದೇವರೇ, ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೇರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು. ಪ್ರಿಯರೇ, ಇವತ್ತಿನ ನಿಮ್ಮ ಪರಿಸ್ಥಿತಿಗಳು ಎಂಥದ್ದಾಗಿದೆಯೋ ನನಗೆ ಗೊತ್ತಿಲ್ಲ. ನೀವು ದೇವರ ಸೇವೆ ಮಾಡ್ತಾ ಇದ್ದೀರಿ, ಆದರೆ ದೇವರ ಸೇವೆಯೇ ಸಿಗುತ್ತಾ ಇಲ್ಲ, ಅಥವಾ ನಿಮ್ಮ ಸ್ಥಿತಿಗಳು ಇವತ್ತು ಉನ್ನತವಾಗಿಲ್ಲ, ಕೆಳಗಡೆ ಮಟ್ಟದಲ್ಲಿ ಇರಬಹುದು. ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ಅನೇಕರು ಹಾಡಿಕೊಳ್ಳುತ್ತಾ ಇರಬಹುದು, ಅಥವಾ ಅನೇಕರು ನಗುತ್ತಾ ಇರಬಹುದು. ನಿಮ್ಮ ಪರಿಸ್ಥಿತಿಗಳು ಇನ್ನೊಬ್ಬರ ಕಣ್ಣಿಗೆ ಹಾಡಿಕೊಳ್ಳುವಂಥದ್ದಾಗಿಯೂ ಅಥವಾ ಕೆಳಮಟ್ಟಕ್ಕೆ ನೋಡುವಂಥದ್ದಾಗಿಯೂ ಇರಬಹುದು. ಪ್ರಿಯರೇ, ದೇವರಾತ್ಮನು ಸ್ಪಷ್ಟವಾಗಿ ದೇವರು ನಮ್ಮೊಟ್ಟಿಗೆ ಇವತ್ತಿನ ವಾಕ್ಯದಲ್ಲಿ ನೇರವಾಗಿ ಮಾತನಾಡ್ತಿದ್ದಾನೆ. ಸೇನಾಧೀಶ್ವರ ಯೆಹೋವ ದೇವರೇ, ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೇರಿಸು. ಪ್ರಿಯರೇ, ಇವತ್ತು ನಿಮ್ಮ ಸ್ಥಿತಿಯು ಕೆಟ್ಟು ಹೋಗಿದೆಯಾ? ಇವತ್ತಿನ ಸ್ಥಿತಿಗಳಲ್ಲಿ ನೀವು ಬಿದ್ದು ಹೋಗಿದ್ದೀರಾ? ನಿಮ್ಮನ್ನ ಮೇಲ್ಗಡೆ ಎತ್ತುವವರು ಯಾರು ಇಲ್ಲ, ನಿಮ್ಮನ್ನು ಉನ್ನತಕ್ಕೆ ತರುವವರು ಯಾರು ಇಲ್ಲ. ನಾನು ಮೇಲ್ಗಡೆ ಬರೋದೇ ಇಲ್ಲ, ಇನ್ನು ಮುಂದೆ ಇಷ್ಟೇ ನನ್ನ ಜೀವಿತ, ನಾನು ಸೇವೆಯಲ್ಲಿ ಬಿದ್ದೋಗ್ಬಿಟ್ಟಿದ್ದೇನೆ, ಇನ್ನು ಮುಂದೆ ನನ್ನ ಸೇವೆ ಇಷ್ಟೇ, ನನ್ನ ಸೇವೆ ಮುಗಿದೋಗ್ಬಿಟ್ಟಿದೆ, ಇನ್ನು ಮುಂದೆ ನಾನು ದೇವರ ಸೇವೆಯನ್ನೇ ಮಾಡ್ಲಿಕ್ಕೆ ಆಗೋದಿಲ್ವ, ನನಗೊಂದು ಮಾರ್ಗವೇ ತೆರೆಯೋದಿಲ್ವ, ದೇವರು ನನ್ನನ್ನ ಇದೇ ಸ್ಥಿತಿಗಳೆಲ್ಲ ಇರಿಸುತ್ತಾನೋ ಎಂಬುದಾಗಿ ಆಲೋಚನೆ ಮಾಡ್ತಿರ್ಬೋದು. ಅಥವಾ ನಿಮ್ಮ ಕುಟುಂಬದ ಪರಿಸ್ಥಿತಿಗಳು ಇವತ್ತು ಉನ್ನತ ಸ್ಥಿತಿಗಳಿಲ್ಲದೆ ಬಹಳ ಗಂಭೀರವಾಗಿ ಕೆಟ್ಟದಾಗಿ ನಡೀತಾ ಇರಬಹುದು. ಅನೇಕ ವಿಷಯದಲ್ಲಿ ನಿಮ್ಮ ಕುಟುಂಬವಾಗಿರ್ಬೋದು, ವೈಯಕ್ತಿಕವಾಗಿರ್ಬೋದು, ಸೇವೆ ವಿಷಯದಲ್ಲಾಗಿರ್ಬೋದು, ನಿಮ್ಮ ಸ್ಥಿತಿಗಳು ಕೆಳಗಡೆ ಬಿದ್ದು ಹೋದಂತಹ ಪರಿಸ್ಥಿತಿಗಳು ಇರಬಹುದು. ಯಾರು ನಿಮ್ಮನ್ನ ಕೈಕೊಟ್ಟು ಎಬ್ಬಿಸ್ತಾ ಇಲ್ಲ, ಯಾರು ನಿಮಗೆ ಸಹಾಯ ಮಾಡುವರೇ ಇಲ್ಲ. ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುವುದಕ್ಕೆ, ಅಂದ್ರೆ ನಿಮ್ಮನ್ನ ಒಳ್ಳೆಯ ಸ್ಥಿತಿಗೆ ತರುವುದಕ್ಕೆ ಬೇಕಾಗಿರುವಂತ ಒಂದು ಸಹಾಯವಾಗಲಿ, ಒಂದು ಒಳ್ಳೆ ಕಾರ್ಯವಾಗಲಿ, ಒಂದು ಒಳಿತಾಗಲಿ ನಿಮ್ಮ ಜೀವಿತದಲ್ಲಿ ನಡೀತಾ ಇಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೀರಾ? ದೇವರ ಆತ್ಮನ ಹೇಳ್ತಿದ್ದಾನೆ, ನಿಮ್ಮನ್ನ ಮತ್ತೆ ತಿರುಗಿ ಉನ್ನತ ಸ್ಥಿತಿಗೆ ಏರಿಸುವ ದೇವರು ನಿಮ್ಮ ಜೊತೆ ಇದ್ದಾರಂತೆ. ಎರಡನೇದಾಗಿ ದೇವರ ಆತ್ಮನ ಹೇಳ್ತಿರುವಂತಹ ಕಾರ್ಯ, ಪ್ರಸನ್ನ ಮುಖದಿಂದ ನೋಡು. ಪ್ರಿಯ ದೇವರ ಮಕ್ಕಳ, ದೇವರ ಪ್ರಸನ್ನತೆ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ ಉಂಟು. ದೇವರ ಪ್ರಸನ್ನತೆ ಇಲ್ಲದೆ ಇರುವ ಜಾಗ ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಯಾಕೆಂದ್ರೆ ಎಲ್ಲಿ ಇಬ್ಬರು ಮೂವರು ಕೂಡಿರುತ್ತಾರೋ ಅಲ್ಲಿ ದೇವರು ಇದ್ದಾನೆ. ದೇವರ ಪ್ರಸನ್ನತೆಯು ಕಟ್ಟ ಕಡೆಯವರೆಗೂ ಇರ್ತದೆ. ದೇವರ ಪ್ರಸನ್ನತೆಗೆ ಮರೆಯಾಕಿ ನಾವು ಯಾವುದನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದ್ರಿಂದಲೇ ದಾವೀದನು ಹೇಳ್ತಿದ್ದಾನೆ, ನಿನ್ನ ಪ್ರಸನ್ನ ಮುಖದಿಂದ ನೋಡು. ಅಂದರೆ ಆತನ ಪ್ರಸನ್ನತೆಯಿಂದ ನಮ್ಮನ್ನು ದೇವರು ನೋಡುವಾಗ ನಾವು ಉದ್ಧಾರವಾಗುತ್ತೇವೆ. ಅದಕ್ಕೆ ದೇವರ ಆತ್ಮನ ಹೇಳ್ತಿದ್ದಾನೆ, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗಬೇಕು. ನಾವು ಉದ್ಧಾರ ಆಗಬೇಕಂದ್ರೆ ದೇವರು ನಮ್ಮನ್ನ ಪ್ರಸನ್ನ ಮುಖದಿಂದ ನೋಡಬೇಕು. ಆತನ ಪ್ರಸನ್ನತೆ ಒಳಗಡೆ ನಾವು ಬರಬೇಕು. ಆತನ ಪ್ರಸನ್ನತೆಯಲ್ಲಿ ಪರಿಪೂರ್ಣವಾದ ಬಿಡುಗಡೆ ಉಂಟು. ಆತನ ಪ್ರಸನ್ನತೆಯಲ್ಲಿ ಸೌಖ್ಯ ಉಂಟು. ಆತನ ಪ್ರಸನ್ನತೆಯಲ್ಲಿ ಸಮಾಧಾನ ಉಂಟು. ಆತನ ಪ್ರಸನ್ನತೆಯಲ್ಲಿ ಎಲ್ಲ ರೀತಿಯಾದಂಥ ಆರೋಗ್ಯವು, ಐಶ್ವರ್ಯವು ಸಿಗುವಂಥದ್ದು ಆತನ ಪ್ರಸನ್ನತೆ. ಆತನ ಪ್ರಸನ್ನತೆ ಇಲ್ಲದೆ ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ, ನಾವು ಬದುಕುವುದು ಕೂಡ ಸಾಧ್ಯವಿಲ್ಲ. ಯಾಕೆಂದ್ರೆ ಆತನ ಪ್ರಸನ್ನತೆ ಇಲ್ಲದೆ ನಾವು ಏನನ್ನೂ ಮಾಡಲಾರೆವು. ಪ್ರಿಯರೇ, ಅದಕ್ಕೆ ದೇವರ ಆತ್ಮನು ಇವತ್ತಿನ ವಾಕ್ಯದೊಟ್ಟಿಗೆ ನಮ್ಮನ್ನ ಎಚ್ಚರಪಡಿಸೋದು ಮಾತ್ರವಲ್ಲದೆ ನಮಗೆ ವಾಗ್ದಾನವಾಗಿ ಹೇಳ್ತಾ ಇದ್ದಾನೆ. ದೇವರು ನಮ್ಮನ್ನ ಉನ್ನತ ಸ್ಥಿತಿಗೆ ಹೇರಿಸ್ತಾನೆ, ಪ್ರಸನ್ನ ಮುಖದಿಂದ ನೋಡ್ತಾನೆ, ನಾವು ಉದ್ಧಾರ ಆಗ್ತೇವೆ. ಪ್ರಿಯರೇ, ಇವತ್ತಿನವರೆಗೆ ನಮ್ಮ ಜೀವಿತದಲ್ಲಿ ಉದ್ಧಾರವೇ ಆಗ್ತಾ ಇಲ್ಲ. ಮೇಲ್ಗಡೆನೆ ಬರೋಕ್ಕಾಗ್ತಾ ಇಲ್ಲ. ನಾವು ಕೆಳಗಡೆ ಬಿದ್ದೋಗಿದ್ದೇವೆ. ನಮ್ಮನ್ನು ಯಾರು ತಿರುಗಿ ನೋಡುವವರಿಲ್ಲ, ನಮ್ಮ ಬಗ್ಗೆ ಗಮನಿಸುವವರಿಲ್ಲ, ನಮ್ಮ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ, ನಮ್ಮ ಬಗ್ಗೆ ಯಾರಿಗೂ ಪ್ರೀತಿ ಇಲ್ಲ, ನಮ್ಮನ್ನು ಪ್ರೀತಿಸುವವರಿಲ್ಲ, ನಮ್ಮನ್ನು ಮೇಲ್ಗಡೆ ಎತ್ತುವವರಿಲ್ಲ. ನಾವು ಕೆಳಗಡೆ ಬಿದ್ದೋಗಿದ್ದೇವೆ, ನಮ್ಮನ್ನು ಕೈ ಕೊಟ್ಟು ಸಹಾಯ ಮಾಡುವವರಿಲ್ಲ, ನಮ್ಮನ್ನು ಮೇಲ್ಗಡೆ ಎತ್ತುವವರಿಲ್ಲದೆ ಒದ್ದಾಡ್ತಾ ಇದ್ದೇವೆ ಎಂಬುದಾಗಿ ನೀವು ಆಲೋಚನೆ ಮಾಡ್ತಿರ್ಬೋದು. ಆದ್ರೆ ದೇವರು ಇವತ್ತು ನಿಮ್ಮನ್ನು ಆತನ ಪ್ರಸನ್ನ ಮುಖದಿಂದ ನೋಡ್ತಾ ಇದ್ದಾನೆ. ಆದ್ದರಿಂದ ನಿಮ್ಮನ್ನ ಮೇಲ್ಗಡೆ ಉನ್ನತ ಸ್ಥಿತಿಗೆ ಏರ್ತಾನೆ. ಎರಡನೇದಾಗಿ ದೇವರು ಉದ್ಧಾರ ಮಾಡುವವನಾಗಿದ್ದಾನೆ. ಪ್ರಿಯರೇ, ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಎಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಕರ್ತನೆ ಒಂದು ವಾಕ್ಯವನ್ನು ಕೇಳುತ್ತಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ ಸ್ವಾಮಿ. ಈ ಒಂದು ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಸೇನಾಧೀಶ್ವರನಾದ
ಯೆಹೋವ ದೇವರೇ, ನಮ್ಮನ್ನು ತಿರುಗಿ ಉನ್ನತ ಸ್ಥಿತಿಗೆ ಏರಿಸು, ಪ್ರಸನ್ನ ಮುಖದಿಂದ ನೋಡು, ಆಗ ಉದ್ಧಾರವಾಗುವೆವು ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ, ಬಿದ್ದು ಹೋಗಿರುವ ನಮ್ಮನ್ನು ಮತ್ತೆ ಉನ್ನತ ಸ್ಥಿತಿಗೆ ತಂದದ್ದಕ್ಕಾಗಿ, ನಮ್ಮನ್ನು ನಿನ್ನ ಪ್ರಸನ್ನ ಮುಖದಿಂದ ನೋಡಿ ನಮ್ಮನ್ನು ಉದ್ಧಾರ ಮಾಡಿದ್ದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.